ಸ್ಟಾರ್ಟ್ ಮಾಡಿ ಮೇಡಮ್. ಸಾಂಗ್ ಚೆನ್ನಾಗಿ ಬಂತು ಮೇಡಮ್. ಥ್ಯಾಂಕ್ ಯು. ಬೇಗ ಕಾಪಿ ಮಾಡಿಕೊಟ್ರೆ ನಾವು ಹೊರಡ್ತೀವಿ. ಆಗಲಿ ಮೇಡಮ್. ಈ ಸಿಡಿನ ನಿನ್ನ ಹತ್ರ ಹುಷಾರಾಗಿಟ್ಕೋ. ಅಲ್ಲಿ ಶ್ಯಾಮ ಹಾಡೋಕೆ ಅವಕಾಶ ಆದ್ರೆ ಓಕೆ, ಇಲ್ಲ ಅಂದ್ರೆ ನಾನು ಈ ಸಿಡಿ ಪ್ಲೇ ಮಾಡ್ತೇನೆ, ನೀನು ಲಿಪ್ ಸಿಂಕ್ ಮಾಡು. ಓಕೆನಾ? ಓಕೆ ಮಮ್ಮಿ. ಬರ್ತೀವಪ್ಪ. ಸರಿ ಮೇಡಮ್. ನಡಿ. ಬಾ. ಇಷ್ಟೊತ್ತಿಗೆ ಇವ್ರು 3 ಜನ ಎಲ್ಲಿಗೆ ಹೋಗಿ ಬರ್ತಿದ್ದಾರೆ? ಶ್ಯಾಮನ್ ವಿಷಯದಲ್ಲಿ ಆ ಗೌರಮ್ಮ ಆಡ್ತಿರೋ ಆಟನ ನಿಲ್ಲಿಸ್ಬೇಕು. ಇಲ್ದೆ ಹೋದ್ರೆ ಶ್ಯಾಮನ್ಗೆ ಜೀವನ ಪೂರ್ತಿ ಕಷ್ಟ ಕೊಡ್ತಾ ಇರ್ತಾಳೆ. ನಾಳೆ ಮ್ಯಾಕ್ಸಿಮಮ್ ನೀನೇ ಹಾಡು ಹಾಡಬೇಕು. ಯಾವ್ದಾದ್ರೂ ಪರಿಸ್ಥಿತಿನಲ್ಲಿ ನಿನ್ಗೆ ಹಾಡೋಕ್ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಆಗ ಈ ಸಿಡಿ ಹಾಕೋದು. ಏನು 3 ಜನ ಹ್ಯಾಂಡ್ ಬ್ಯಾಗ್ನೇ ನೋಡ್ತಿದ್ದಾರೆ? ರೂಪಾ, ಆ ಸಿಡಿ ಹುಷಾರು. ಈ ಸಿಡಿ ನಾಳೆ ನಮ್ಮನ್ನ ಆಪತ್ ಬಾಂಧವನಾಗಿ ಕಾಪಾಡತ್ತೆ. ಹಾಗಾಗಿ ಹುಷಾರಾಗಿಟ್ಕೋ. ಆಯ್ತು ಮಮ್ಮಿ. ಶ್ಯಾಮ, ಈಗ ನೀನು ಹೋಗಿ ಮಲ್ಕೋ. ರೂಪಾ, ನಡಿ. ಇವ್ರ 3 ಜನದ ಮಧ್ಯೆ ಏನೋ ನಡೀತಾ ಇದೆ. ಅದೇನು ಅಂತ ಕಣ್ಣು ಹಿಡಿಬೇಕು. ಅವ್ರ ಗುಟ್ಟನ್ನ ರಟ್ ಮಾಡಬೇಕು.
ಸಿಡಿಯಲ್ಲಿ ಏನಾದ್ರೂ ಸೀಕ್ರೆಟ್ ಇರ್ಬೇಕು. ಅವತ್ತು ವಾಯ್ಸ್ ರೆಕಾರ್ಡರ್ ಅಲ್ಲಿರೋದನ್ನ ಕೇಳಿಸ್ಕೊಂಡ್ರೆ ಸೀಕ್ರೆಟ್ ಏನಾದ್ರೂ ಗೊತ್ತಾಗುತ್ತೆ ಅನ್ಕೊಂಡೆ, ಆದ್ರೆ ಆಗ್ಲಿಲ್ಲ. ಈಗ ಈ ಸಿಡಿ ನೋಡ್ಬೇಕು, ಇದ್ರಲ್ಲಿರೋ ಸೀಕ್ರೆಟ್ ಏನೋ ತಿಳ್ಕೋಬೇಕು. ಇದ್ರಲ್ಲಿ ರೂಪಾರಾಣಿ ಹಾಡಿದೆ ಅಷ್ಟೇ. ಈ ಹಾಡ್ಗೂ ಶ್ಯಾಮಂಗೂ ಏನ್ ಸಂಬಂಧ? ಈ ಹಾಡ್ಗೂ ಶ್ಯಾಮಂಗೂ ಏನ್ ಸಂಬಂಧ? ಒಂದ್ ವೇಳೆ ಶ್ಯಾಮ ಹಾಡ್ ಹಾಡ್ಬೋದಾ? ಇದು ಶ್ಯಾಮನ್ ವಾಯ್ಸೋ ರೂಪಾರಾಣಿ ವಾಯ್ಸೋ ಗೊತ್ತಾಗ್ತಿಲ್ವಲ್ಲ. ಅಂದ್ರೆ ಶ್ಯಾಮಂಗೆ ಇಷ್ಟೆಲ್ಲ ಟ್ಯಾಲೆಂಟ್ ಇದೆಯಾ? ಅವತ್ತು ಅವಳಿಗೆ ಸಂಗೀತ ಕಲಿ ಅಂದ್ರೆ ಅವಳ ಧ್ವನಿ ಹಾಗಾಯ್ತು. ಇನ್ನವಳು ಹಾಡೇನ್ ಹಾಡ್ತಾಳೆ, ಅವಳ ಮುಖ. ಖಂಡಿತ ಇದು ಶ್ಯಾಮನ್ ಧ್ವನಿ ಅಲ್ವೇ ಅಲ್ಲ. ಇದಕ್ಕೂ ಅವಳಿಗೂ ಸಂಬಂಧನೇ ಇಲ್ಲ. ಅನಗತ್ಯವಾಗಿ ಆ ಶ್ಯಾಮನ್ ಬಗ್ಗೆ ಏನೇನೋ ಯೋಚನೆ ಮಾಡಿದೆ. ಆ ರೇಷ್ಮೆ ಬಟ್ಟೆ ಯಾರ್ಗತ್ತೆ? ಅಖಿಲ್ಗೆ, ಶ್ಯಾಮಗೆ. ವಂಶವೃಕ್ಷ ಪೂಜೆ ಪೂರ್ತಿ ಆದ್ಮೇಲೆ ಗುರುಗಳ ಆಶೀರ್ವಾದನ ತಗೊಂಡು ಅಖಿಲ್ ಶ್ಯಾಮ ಮನೆಗ್ ಬಂದ್ಮೇಲೆ ಅವರಿಬ್ಬರಿಗೂ ಶೋಭನಕ್ಕೆ ಏರ್ಪಾಡ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಶುಭವಾಗ್ಲಿ. ಏನ್ ಶುಭ? ಅಂತ ಶುಭ ಈ ಮನೆಯಲ್ಲಿ ನಡೀಬಾರ್ದು ಅಂತಾನೆ ತಾನೆ ತವ್ರ ಮನೆಗೆ ಹೋದವಳು ಇಷ್ಟು ಬೇಗ ವಾಪಸ್ ಬಂದಿದ್ದು. ಆದಷ್ಟು ಬೇಗ ನಾನು ಶ್ಯಾಮನ್ನ ಈ ಮನೆಯಿಂದ ಹೊರ ಕಳಿಸ್ಬೇಕು. ನನ್ ಕೈಯಿಂದ ಜಾರ್ ಹೋಗಿರೋ ಈ ಮನೆ ಅಧಿಕಾರನ ಮತ್ತೆ ನಾನು ಪಡ್ಕೊಳ್ಬೇಕು. ವೈದೇಹಿ ಅತ್ತೆ, ಎಲ್ಲ ರೆಡಿನಾ? ಎಲ್ಲ ರೆಡಿ ಅತ್ತೆ. ಓಕೆ. ಏನ್ ಗೌರಮ್ಮ, ರಾತ್ರಿ ಕೃಷ್ಣ ಮಂದಿರದಲ್ಲಿ ಭಜನೆ ತುಂಬಾ ಚೆನ್ನಾಗಿ ನಡೀತಾ? ನಾವು ಅಖಿಲ್ಗೆ ಹೇಳಿದ ವಿಷಯ ಇವ್ರಿಗೆ ಹೇಗೆ ಗೊತ್ತಾಯ್ತು? ಬರೋದಿಕ್ಕೆ ತುಂಬಾ ಲೇಟ್ ಆಯ್ತು ಅನ್ಸುತ್ತೆ. ಹೌದಣ್ಣ, ಸ್ವಲ್ಪ ಲೇಟ್ ಆಯ್ತು. ಆಕ್ಚುಲ್ ಆಗಿ 1 ಗಂಟೆಲೇ ಬರೋದು ಅನ್ಕೊಂಡಿದ್ವಿ. ಆದ್ರೆ ಅಲ್ಲಿ ಕೃಷ್ಣಗ್ ಸಂಬಂಧಪಟ್ಟ ಭಜನೆ ನಡೀತಾ ಇತ್ತಲ್ವಾ, ಶ್ಯಾಮ ಅದರಲ್ಲೇ ಮುಳುಗ್ ಹೋಗಿದ್ಲು. ಅದಕ್ಕೆ ಅಲ್ಲೇ ಕೂತಿದ್ವಿ. ಅವಳನ್ನ ಬಲವಂತ ಮಾಡೋದು ಯಾಕೆ ಅಂತ ಆ ಭಜನೆ ಮುಗಿಯೋ ತನಕ ಅಲ್ಲೇ ವೆಯ್ಟ್ ಮಾಡಿದ್ವಿ. ಹೌದು ಹೌದು, ಅಂತ ವಿಷಯಗಳಿಗೆಲ್ಲ ಶ್ಯಾಮನ ಬಲವಂತ ಮಾಡೋದು ಯಾಕೆ? ಅಲ್ದೆ ಯಾವ ವಿಷಯಕ್ಕಾದ್ರೂ ಸರಿ, ನೀನಾಗ್ಲಿ ರೂಪಾರಾಣಿ ಆಗ್ಲಿ ಶ್ಯಾಮನ ಬಲವಂತ ಮಾಡೋದಾಗ್ಲಿ ತೊಂದರೆ ಕೊಡೋದಾಗ್ಲಿ ಮಾಡೋಲ್ವಲ್ಲ.
ಶ್ಯಾಮಗೆ ನಾವು ತೊಂದರೆನೂ ಕೊಡಲ್ಲ, ಬಲ್ವಂತನೂ ಮಾಡಲ್ಲ. ನನಗ್ ಗೊತ್ತಲ್ಲ, ಮಾಡಲ್ಲ. ಸರಿ, ಲೇಟ್ ಆಗ್ತಿದೆ, ಇನ್ನು ಹೊರಡಿ. ಹೊರಡಿ. ಬನ್ನಿ. ಅಲ್ಲಿ ನೋಡಿ, ಗುರುಗಳು ಬರ್ತಿದ್ದಾರೆ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಶುಭಂ ಭೂಯಾತ್. ದೀರ್ಘ ಸುಮಂಗಲಿ ಭವ. ಆಯುಷ್ಮಾನ್ ಭವ. ಆರೋಗ್ಯಮಸ್ತು. ಮನೋವಾಂಚಾ ಫಲ ಸಿದ್ಧಿರಸ್ತು. ದೀರ್ಘ ಸುಮಂಗಲಿ ಭವ. ನಿಮ್ಮೆದುರಿಗೆ ಹಾಡಾಡ್ಬೇಕು ಅಂತ ನಮ್ಮ ರೂಪರಾಣಿ ಯಾವತ್ತಿಂದನೂ ಕನಸು ಕಾಣ್ತಾ ಇದ್ದಾಳೆ ಗುರುಗಳೇ. ಇಷ್ಟು ಕಾಲಕ್ಕೆ ನಮ್ಮ ರೂಪರಾಣಿ ಆಸೆ ತೀರ್ತಾ ಇದೆ. ಇವತ್ತು ನಿಮ್ ಮುಂದೆ ಹಾಡ್ತಾಳೆ. ನಿಮ್ ಮುಂದೆ ಹಾಡೋದಿಕ್ಕೆ ನಿಜವಾಗ್ಲೂ ನಮ್ಮ ರೂಪರಾಣಿ ಎಷ್ಟೋ ಪುಣ್ಯ ಮಾಡಿದಾಳೆ. ಪುಣ್ಯ ದಗ್ಬೇಕು ಅಂದ್ರೆ, ಪಾಪ ಕಳಿಬೇಕು ಅಂದ್ರೂ ಸಮಯ ಬರ್ಬೇಕಲ್ಲಮ್ಮ. ಈ ಅಶ್ವತ್ಥ ವೃಕ್ಷ ಸಾಕ್ಷಾತ್ ಶ್ರೀಮನ್ನಾರಾಯಣ ಸ್ವರೂಪ. ಈ ವೃಕ್ಷ ಮೂಲದಲ್ಲಿ ಬ್ರಹ್ಮ, ಮಧ್ಯದಲ್ಲಿ ವಿಷ್ಣುಮೂರ್ತಿ, ಅಗ್ರಭಾಗದಲ್ಲಿ ಪರಮೇಶ್ವರನು ನೆಲೆಸಿರ್ತಾರೆ. ಅದಕ್ಕೆ ಆ ಮೂವರನ್ನ ಸ್ಮರಿಸುತ್ತಾ ನಮಸ್ಕಾರ ಮಾಡೋಣ. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಿಣಿ, ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯ ನಮೋ ನಮಃ. ಈ ಪವಿತ್ರ ವೃಕ್ಷನ ಬೋಧಿ ವೃಕ್ಷ ಅಂತ ಕೂಡ ಹೇಳ್ತಾರೆ. ಈ ಬೋಧಿ ವೃಕ್ಷದ ಕೆಳಗೆ ಬುದ್ಧನಿಗೆ ಜ್ಞಾನೋದಯ ಆಗಿದ್ದು. ಈ ಮರದ ಕೆಳಗೇನೆ ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ ಅಂತ ಜ್ಞಾನಬೋಧನೆ ಮಾಡಿದ್ದು ಬುದ್ಧ ಭಗವಂತ. ಈ ಅಶ್ವತ್ಥ ಮರದ ಆಕಾರದಲ್ಲಿ ವಂಶವೃಕ್ಷ ಚಿತ್ರಿಸ್ತಾರೆ. ಊರ್ಧ್ವಮೂಲಂ ಅದಂ ಶಾಖಂ ಅನ್ನೋ ಹಾಗೆ ವಂಶವೃಕ್ಷದ ಮೇಲೆ ಆ ವಂಶದ ಮೂಲ ಪುರುಷನ ಹೆಸರು, ಕೆಳಗೆ ಶಾಖೋಪಶಾಖೆಯಾಗಿ ವಿಸ್ತಾರ ಆಗಿರೋ ಆ ವಂಶಸ್ಥರ ಹೆಸರುಗಳು ಸಾಲಾಗಿರುತ್ತವೆ. ಈ ಅಶ್ವತ್ಥ ಮರನ ಸಂಸಾರ ವೃಕ್ಷ ಅಂತ ಕೂಡ ಹೇಳ್ತಾರೆ. ಅದಕ್ಕೆ ವಂಶವೃಕ್ಷ ಪೂಜೆನ ಈ ಮರದ ಕೆಳಗೆ ಏರ್ಪಾಡು ಮಾಡಿದ್ದೀನಿ. ಯಾವಾಗೆಂದರೆ ಆವಾಗ ಈ ಮರವನ್ನ ಮುಟ್ಟಬಾರದು. ಕೇವಲ ಇದನ್ನ ಶನಿವಾರವಷ್ಟೇ ಮುಟ್ಟಬೇಕು. ಬೇರೆ ದಿನ ಸ್ಪರ್ಶ ಮಾಡಿದ್ರೆ ಅಷ್ಟದರಿದ್ರ ಸುತ್ತಕೊಳ್ಳುತ್ತೆ. ಅದಕ್ಕೆ
ಪವಿತ್ರವಾದ ಈ ಕಾರ್ತಿಕ ಮಾಸದಲ್ಲಿ ಶನಿವಾರದ ದಿನ ಈ ಪೂಜೆ ಏರ್ಪಾಡು ಮಾಡಿದ್ದೀನಿ. ಅಮ್ಮ ವಸಂತ, ನೀವು ಅತ್ತೆ ಸೊಸೆಯಂದ್ರು ದೀಪಾರಾಧನೆ ಮಾಡಿದ್ರೆ ಪೂಜಾ ಕಾರ್ಯ ಶುರು ಮಾಡೋಣ. ಸರಿ ಗುರುಗಳೇ, ದೀಪ ಹಚ್ರಮ್ಮ. ನಿಮ್ಮ ಕುಟುಂಬ ಸದಸ್ಯರೆಲ್ಲ ಶ್ರೀಮತ್ ಅಶ್ವತ್ಥನಾರಾಯಣ ನಮಃ ಅಂತ ಹೇಳ್ತಾ ಮರದ ಸುತ್ತ 11 ಪ್ರದಕ್ಷಿಣೆ ಮಾಡಿಕೊಂಡು ಬನ್ನಿ. ಆಗಬಹುದು ಗುರುಗಳೇ. ವಸಂತ, ಬನ್ನಿ. ಏಯ್ ಅಖಿಲ್, ಅಖಿಲ್, ಅಖಿಲ್ ಏನಾಯ್ತು? ಅಖಿಲ್ ಏನಾಯ್ತು ನಿನ್ಗೆ? ಏನಾಯ್ತ್ರಿ? ಏನಾಯ್ತು ಹೇಳಿ. ಅಖಿಲ್, ಅಖಿಲ್, ಕಂದ, ಏನಾಯ್ತು? ಏನಾಯ್ತು? ಏನಿಲ್ಲ, ಸ್ವಲ್ಪ ತಲೆ ಸುತ್ತದಂಗೆ ಆಯ್ತು ಅಷ್ಟೇ. ಹೌದಾ? ತಲೆ ತಿರುಗ್ತಿದ್ಯಾ? ಸ್ವಲ್ಪ ಹೊತ್ತು ಕೂತ್ಕೋತೀರಾ? ಗಾಬರಿ ಆಗಬೇಡಿ. ದೃಷ್ಟಿದೋಷದಿಂದನೇ ಹೀಗಾಗಿದೆ. ಯಾರೂ ಗಾಬರಿ ಆಗೋದು ಬೇಡ. ಕೆಟ್ಟ ದೃಷ್ಟಿ ಯಾವುದೋ ಅಖಿಲ್ ಮೇಲೆ ಬಿದ್ದಿದೆ. ಸಾಕಷ್ಟು ಮಟ್ಟಿಗೆ ಆ ದೃಷ್ಟಿ ಹೋಗಿದೆ. ಉಳಿದಿರೋ ದೃಷ್ಟಿ ವಂಶವೃಕ್ಷ ಪೂಜೆ ಪೂರ್ತಿ ಆಗೋದ್ರಲ್ಲಿ ಪೂರ್ತಿಯಾಗಿ ಹೋಗುತ್ತೆ. ಈಗ ಪೂಜೆ ಶುರು ಮಾಡೋಣವಾ? ಹಾಗೆ ಆಗ್ಲಿ ಗುರುಗಳೇ. ಅಮ್ಮ ವಸಂತ, ಗುರುಗಳೇ. ಬಂದು ತೆಂಗಿನಕಾಯಿ ಹೊಡಿಯಮ್ಮ. ಹಾ. ಶ್ಯಾಮ, ಇಲ್ಲಿ ಬಾರಮ್ಮ. ಬ್ರಹ್ಮೋವಾಚ ಶೃಣುದೇವ ಮುನೀಶ್ವತ್ವಂ ಶುದ್ಧ ಸರ್ವಾತ್ಮಕಂ ತರುಂ ಯತ್ಪ್ರದಕ್ಷಿಣೋ ಲೋಕಃ ಸರ್ವಾನ್ ಕಮಾನ್ ಸುವಶ್ಯುತೆ. ಓಂ ಶ್ರೀ ಅಶ್ವತ್ಥನಾರಾಯಣಾಯ ನಮಃ. ಎಲ್ಲ ಮಂಗಳಾರತಿ ತಗೊಳ್ಳಿ.